ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಇಬ್ರು ಲವರ್ ಅನ್ಕೋತೀನಿ ಸೀದಾ ಒಂದು ಬೆಟ್ಟನ ಹತ್ತ ಅವ್ರೆ. ಅದ್ರಲ್ಲಿ ಒಬ್ಬನಿಗೆ ಕಾಲು ಸ್ಲಿಪ್ ಆಗಿ ಹಂಗೆ ಕೆಳಗಡೆ ಬೀಳ್ತಾನೆ. ಓಕೆ ಹೆಂಗೋ ಸತ್ತಿಲ್ಲ. ಹೀರೋ ಇನ್ನು ಮೇಲ್ಗಡೆಯಿಂದ ಹೇಳ್ತಾವ್ರೆ ಏಯ್ ಹಗ್ಗ ಹುಷಾರಾಗಿ ಹಿಡ್ಕೋ ಅಂತ. ಪಾಪ ಅವ್ನ ಟೈಮ್ ಮುಗಿದು ಅಲ್ಲಿಂದನೆ ಬಿದ್ದವನು ಸತ್ತ. ಲಬೋ ಅಂತ ಬಡ್ಕೊಂತಾರೆ. ಹಂಗೆ ಅಲ್ಲಿ ಸೀನ್ ಕಟಾಯ್ತು. ಇನ್ನ ಲವರ್ ಸತ್ನಲ್ಲ, ಪಾಪ ಈ ಹುಡುಗಿಗೆ ಸಖತ್ತು ಬೇಜಾರಾಗುತ್ತೆ. ಅದಕ್ಕಾಗಿ ಎಣ್ಣೆ ಹೊಡ್ಕೊಂಡು ಬಾರಿಂದ ಹಂಗೆ ಆಚೆ ಬರ್ತಾಳೆ. ಅಲ್ಲಿ ಮುಂದ್ಗಡೆ ಅಪ್ಪ ಬರ್ತಾರೆ. ಮಗಳೇ ಆಗಿದ್ದಾಯ್ತು ಕಣೆ, ಅದನ್ನೇ ನೆನ್ಸ್ಕೊಂಡಿದ್ರೆ ಆಗುತ್ತಾ? ಅಪ್ಪ ನನ್ನ ಹತ್ರ ಯಾರು ಮಾತಾಡಬೇಡಿ, ನನಗೆ ಯಾರು ಬೇಕಾಗಿಲ್ಲ, ಪ್ಲೀಸ್ ಇಲ್ಲಿಂದ ಹೊಂಟೋಗಿ ಅಂತೇಳಿ ಸೀದಾ ಹುಡುಗಿ ಮನೆಗೆ ಹೋಗುತ್ತೆ. ಬೆಳಗ್ಗೆ ಆಯ್ತು, ಹಂಗೆ ಆ ಹುಡುಗಿ ಫ್ರೆಂಡ್ ಒಬ್ರು ಬಂದ್ರು. ಏಯ್ ಏನೇ ಚೆನ್ನಾಗಿದ್ಯಾ, ಯಾಕೆ ಒಂಥರ ಡಲ್ ಆಗಿದ್ಯಾ? ಎಲ್ಲೇ ಅವ್ನು ಹೋದ್ಮೇಲೆ ಸಖತ್ತೆ ಫೀಲ್ ಆಗ್ಬಿಟ್ಟಿದೆ ನನಗೆ. ಅದನ್ನೇ ನೆನ್ಸ್ಕೊಂಡ್ರಿ ಹೆಂಗೆ? ಅದರಿಂದ ನೀನು ಆಚೆ ಬರ್ಬೇಕಲ್ಲ. ಒಂದ್ ಕೆಲಸ ಮಾಡು, ನಾನು ಟ್ರೆಕ್ಕಿಂಗ್ ಹೋಗ್ತಾ ಇದೀನಿ, ಜೊತೆಲಿ ಬರ್ತೀಯಾ? ಟ್ರೆಕ್ಕಿಂಗ ಏನು ಸಡನ್ ಆಗಿ? ಇಲ್ಲ ಕಣೆ, ಅಲ್ಲೊಂದು 2000 ಅಡಿ ಟವರ್ ಒಂದಿದೆ, ಅದು ಹತ್ಬೇಕಂತ ನನ್ನ ಸಬ್ಸ್ಕ್ರೈಬರ್ಗೆಲ್ಲ ಹೇಳ್ಬಿಟ್ಟಿದೀನಿ, ಅದಕ್ಕಾಗಿ ಹೋಯ್ತಾ ಇದೀನಿ, ನೀನು ಬಾ, ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಹುಡುಗಿನ ಅವರು ಕರೀತಾರೆ. ಇವರು ಫಸ್ಟು ಇಲ್ಲಪ್ಪ ನಾನು ಬರಲ್ಲ, ನೀನು ಹೋಗ್ಬಾ ಅಂತ ಹೇಳ್ತಾನೆ ಇರ್ತಾರೆ. ಲೇ ಬಾರೆ ಏನು ಆಗಲ್ಲ ಅಂತೇಳಿ ಸೀದಾ ಇಬ್ರು ಹಂಗೆ ಆ ಟವರ್ನ ಹತ್ತ ಕಡೆ ಹೋದ್ರು. ಸೀದಾ ಇಬ್ರು ಹಂಗೆ ಒಂದು ಹೋಟೆಲ್ಗೆ ಹೋಯ್ತಾರೆ. ಅಲ್ಲಿ ಊಟ ಮಾಡ್ತಾ ಅವ್ರೆ. ಅಲ್ಲೊಬ್ರು ಸಪ್ಲೈಯರ್ ಬಂದ್ರು. ಹಲೋ ನಿಮ್ಗೇನ್ ಬೇಕು ಅಂತ ಕೇಳ್ತಾರೆ. ಇಲ್ಲ ಕಾಫಿ ಕೊಡಿ, ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಕೇಳಬೇಕು, ಇಲ್ಲೊಂದು ದೊಡ್ಡ ಟವರ್ ಇದೆ ಅಂತಲ್ಲ, ಅದು ಎಲ್ಲಿದೆ? ಹೌದು, ಅದನ್ನ ಯಾಕೆ ನೀವು ಕೇಳ್ತಾ ಇದೀರಾ? ಇಲ್ಲ ಅದನ್ನ ಹತ್ಬೇಕಂತ ನಾನು ಚಾಲೆಂಜ್ ಮಾಡಿದ್ದೀನಿ, ಅದಕ್ಕಾಗಿ. ಓಕೆ ಓಕೆ, ಅಲ್ಲಿ ಕಾಣ್ತಾ ನೋಡಿ ದೂರದಲ್ಲಿ, ಅದೇ ಆ ಟವರ್. ಓಕೆ ನಮ್ಮ ಹೇಳಿದ್ದಕ್ಕೆ ತುಂಬಾ ಟ್ಯಾಕ್ಸ್ ಅಂತೇಳಿ ಇಬ್ರು ಹಂಗೆ ಆ ಟವರ್ ಕಡೆ ಹೋಯ್ತಾರೆ. ಅಲ್ಲೊಂದು ದೊಡ್ಡ ಕಬ್ಬಿಣದ ಗೇಟ್ ಇದೆ. ಆ ಗೇಟ್ ಎಲ್ಲ ತುಕ್ಕಿದ್ರಂಗೈತಲ್ಲ, ಸರಿ ಹಂಗೆ ಹೋಯ್ತಾರೆ. ಅಲ್ಲೊಂದು ಗರುಡ ಕೂಡ ಒಂದು ಪ್ರಾಣಿನ ಕಿತ್ಕೊಂಡು ತಿಂತಾ ಇದೆ. ಅದನ್ನ ಅವ್ರ ಫ್ರೆಂಡ್ ಅವ್ರ ಸಬ್ಸ್ಕ್ರೈಬರ್ ಹತ್ರ ತೋರಿಸ್ತಾರೆ. ಇಲ್ಲಿ ನೋಡ್ರಿ, ನಾವ್ ಎಷ್ಟು ದೊಡ್ಡ ಕಾಡಿಗೆ ಬಂದಿದ್ದೀವಿ, ಎಲ್ಲ ನಿಮ್ಗೋಸ್ಕರನೇ ಗಾಯ್ಸ್ ಅಂತೇಳಿ ಆ ಟವರ್ನ ಹತ್ತಕ್ಕೆ ಇಬ್ರು ರೆಡಿ ಆದ್ರು. ನಮ್ಮ ಹೀರೋಯಿನ್ಗೆ ತಿರ್ಗಾ ಹೀರೋ ಗ್ಯಾಪ್ಕ ಬಂದ. ಲೇ ನನಗಾಗಲ್ಲ ಕಣೆ ಅಂತ ಹೇಳ್ತಾವ್ರೆ. ಅವ್ರ ಫ್ರೆಂಡ್ನು ಲೇ ನಿಂತೆಂತ ಬೆಟ್ಟ ಗುಟ್ಟನೆ ಹತ್ತಿದ್ಯಾ, ಇದು ಯಾವ ನಿನ್ಗೆ ಜುಜ್ಬಿ, ಮೆಟ್ಲಿದ್ದಂಗಿದೆ ಬಾರೆ ಅಂತ ಇಬ್ರು ಹತ್ತತಾವ್ರೆ. ಕೆಳಗಡೆ ಎಲ್ಲ ತುಕ್ಕಿಡ್ದೈತೆ ಆ ಟವರ್. ಅದು ಪಾಪ ಅವ್ರಿಗೆ ಗೊತ್ತಿಲ್ಲ. ಡೈರೆಕ್ಟರ್ ಅದನ್ನ ನಮಗ್ ತೋರಿಸ್ತಾವ್ರೆ, ಈ ತರ ತುಕ್ಕಿಡಿದಿರೋ ಟವರ್ಲಿ ಇವ್ರು ಹತ್ತಾವ್ರೆ, ಪಾಪ ಏನಾಗ್ಬೋದು ಇವ್ರಿಗೆ ಅಂತ. ಸರಿ ಕಷ್ಟ ಬಿದ್ದು ಇಬ್ರು ಹಂಗೆ ಸ್ವಲ್ಪ ಹತ್ತಿದ್ರು. ನೋಡಿದ್ರಲ್ಲ ಒಂದು ಬೋಲ್ಟ್ ಟಕ್ ಅಂತ ಕಟ್ಟಾಗೋಯ್ತು. ಆ ಟವರ್ ಒಂಥರ ಶೇಕ್ ಆಗುತ್ತೆ. ಅವ್ರ ಫ್ರೆಂಡ್ನು ಭಯ ಬೀಳ್ತಾರೆ. ಬಟ್ ಇಬ್ರು ನಕ್ಕೊಂಡು ಆ ಟವರ್ನ ಹತ್ತಕ್ಕೆ ಮುಂದಾಯ್ತಾರೆ. ಹಂಗೆ ಮಾಡಿ ಇಬ್ರು ಸಾಧನೆ ಮಾಡ್ಬಿಟ್ರು, ಟವರ್ನ ಹತ್ಬಿಟ್ರು. ಓಕೆ, ಅಲ್ಲೊಂದು ಡ್ರೋನ್ ಇರುತ್ತೆ. ಆ ಡ್ರೋನ್ ಬಿಟ್ಟು ಸುತ್ತ ವಿಡಿಯೋ ಮಾಡ್ಕೊಂತಾವ್ರೆ. ಅದನ್ನ ಅವರು ಫೇಸ್ಬುಕ್ ಅಲ್ಲಿ ಲೈವ್ ಆಗು ತೋರಿಸ್ತವ್ರೆ. ಗಾಯ್ಸ್ ನಿಮಗೋಸ್ಕರ ಟವರ್ ಹತ್ತಿದ್ದೀವಿ, ಎಲ್ಲರೂ ಸಬ್ಸ್ಕ್ರೈಬು, ಲೈಕು, ಕಮೆಂಟು, ಶೇರು ಎಲ್ಲ ಮಾಡ್ಕೊಳ್ರಪ್ಪ ಅಂತ ಅವ್ರು ಕೇಳ್ತಾರೆ. ನಾನು ಹಂಗೆ ಕೇಳ್ತಾ ಇದೀನಿ, ನಿಮ್ಮ ಹತ್ರ ಮಾಡ್ಕೊಳ್ಳಿ. ಹಂಗೆ ಮಾಡಿ ಹತ್ತದ್ರಲ್ಲ, ಇನ್ನು ಇಳಿಬೇಕು ತಾನೆ ಕೆಳಗಡೆ. ಇಳಿಬೇಕಾರೇನೆ ಇರೋದು ಮಜಾ. ಇಬ್ರು ಅಲ್ಲಿ ಡಿಸ್ಕಷನ್ ಮಾಡ್ತಾವ್ರೆ. ಲೇ ಯಾರು ಇಳಿಯೋದು ಫಸ್ಟ್ ಅಂತ. ಓಕೆ ಕಣೆ ನಾನು ಹೇಳಿತೀನಿ ಅಂತೇಳಿ ನಮ್ಮ ಹೀರೋಯಿನ್ ಇಳಿಯಕ್ಕೆ ಮುಂದಾಯ್ತಾರೆ. ನೋಡಿದ್ರೆ ಮೆಟ್ಲು ಕಿತ್ಕೊಂಡ್ಬಿಡ್ತು. ಹೆಂಗೋ ಅವ್ರ ಫ್ರೆಂಡು ಹಿಡ್ಕೊಂಡ್ಬಿಟ್ರು ಗಟ್ಟಿಯಾಗಿ. ಓಕೆ ಏನು ಆಗಿಲ್ಲ ತಾನೆ, ಭಯ ಬೀಳ್ಬೇಡ ಕಣೆ, ನೀನ್ ಭಯ ಬಿದ್ರೆ ನನಗೂ ಭಯ ಆಗುತ್ತೆ ಓಕೆ ಅಂತ ಹೇಳ್ತಾರಲ್ಲ. ಟಕ್ ಅಂತ ನಮ್ಮ ಹೀರೋಯಿನ್ ಇಬ್ರು ಲಬ 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 ಅಂತ ನಗ್ಗುತ್ತಾ ಬಿದ್ದವ್ರೆ. ಎಷ್ಟು ಖುಷಿಯಾಗಿ ಅವ್ರು ನಗದ್ರು. ಮೇಲ್ಗಡೆಯಿಂದ ನೋಡ್ತಾರೆ, ಆ ಟವರ್ ಎಷ್ಟು ಉದ್ದ ಇದೆ ನೋಡ್ರಿ. ಅದು ಕೆಳಗಡೆ ನೋಡ್ಬಿಟ್ಟು ಇವಾಗ ಇಬ್ರಿಗೂ ಲೈಟ್ ಆಗಿ ಭಯ ಆಯ್ತು. ಮುಖಾನು ಶೇಪ್ ಚೇಂಜ್ ಆಯ್ತು. ಅವ್ರ ಫ್ರೆಂಡ್ನು ಓಕೆ ಕಣೆ ಹಿಂಗೆ ಕುತ್ಕೊಂಡ್ರೆ ಆಗಲ್ಲ, ಒಂದ್ ಕೆಲಸ ಮಾಡು, ನನ್ನ ಫೋನಲ್ಲಿ ಇದೆ ಸಿಗ್ನಲ್ ಇದೆ ನೋಡೋಣ ಇರೋ ಅಂತೇಳಿ ಫೋನಲ್ಲಿ ಸಿಗ್ನಲ್ ಇದೆಯಾ ಚೆಕ್ ಮಾಡ್ತಾರೆ. ಯಾರಿಗಾದ್ರೂ ಫೋನ್ ಮಾಡೋಣ ಅಂತ ನೋಡಿದ್ರೆ ಫೋನಲ್ಲಿ ಸಿಗ್ನಲ್ಲೂ ಇಲ್ಲ. ಇವಾಗ ಏನಮ್ಮ ಮಾಡೋದು ಅಂತೇಳಿ ಇಬ್ಬರಿಗೂ ಸ್ವಲ್ಪ ಭಯ ಜಾಸ್ತಿ ಆಯ್ತು. ಇವಾಗ ದೇವ್ರೆ ಯಾರಪ್ಪ ಇವ್ರನ್ನ ಕಾಪಾಡೋದು ಅನ್ಕೊಂಬೇಕಾರೆ ಅಲ್ಲೊಂದು ನಾಯಿ ಮರಿ ಓಡಾಡ್ತಾ ಇದೆ. ಪಕ್ಕದಲ್ಲಿ ಒಬ್ಬ ಮನುಷ್ಯನೂ ಇದ್ದಾನೆ. ಇವರಿಬ್ರು ಮೇಲ್ಗಡೆಯಿಂದ ಬಡ್ಕೊಂತಾವ್ರೆ. ಅವನಿಗೆ ಸ್ವಲ್ಪನೂ ಕೇಳಿಸ್ತಾ ಇಲ್ಲ. ಅದು ಆ ನಾಯಿಯು ಆ ಕಡೆ ಈ ಕಡೆ ಓಡೋಗ್ತಾ ಇದೆ. ಇವರು ಅವ್ರ ಶೂ ಚಪ್ಪಲಿ ಎಲ್ಲ ಎತ್ತಿ ಕೆಳಗಡೆ ಬಿಸಾಕ್ತಾರೆ. ಬಟ್ ಆ ಅಪ್ಪನಿಗೆ ಇವ್ರು ಮೇಲ್ಗಡೆ ಇರೋದು ಗೊತ್ತಾಗದೇ ಇಲ್ಲ. ಈ ಟವರ್ ಯವನಯ್ಯ ಹತ್ತಾನೆ ಅಂತೇಳಿ ಪಾಪ ಅವರು ಹೊಂಟೈತಾರೆ. ಹಂಗೆ ನೈಟ್ ಆಯ್ತು. ಆ ಸಿಗ್ನಲ್ ಲೈಟ್ ಪಾಪ ಇವ್ರ ಮಕ್ಕದ ಮೇಲೆ ಬೀಳ್ತಾ ಇದೆ. ನೋಡಿದ್ರೆ ತಿರ್ಗಾ ಒಂದು ಟ್ರಕ್ ಬಂತಲ್ಲಿ. ಆ ಟ್ರಕ್ ಅವ್ರು ಪಾಪ ಇವ್ರು ಕಾಣಿಸ್ತಾ ಇಲ್ವಲ್ಲ, ಅವ್ರ ಕಣ್ಣಿಗೆ ಕಾಣಿಸ್ತಾರೆ. ಅವ್ರು ಏನಾನ ಹೆಲ್ಪ್ ಮಾಡ್ಬೋದೇನೋ. ಅವರು ಸೀದಾ ಹೊಂಟೈತಾರೆ. ಈ ಕಡೆ ನಮ್ಮ ಹೀರೋಯಿನ್ ಫ್ರೆಂಡ್ ಬೇರೆ ಹೇಳ್ತಾವ್ರೆ, ಲೇ ಎಲ್ಲ ನನ್ನಿಂದನೇ ಆಗಿದ್ದು, ನೀನೇ ಯಾವ್ದೋ ಟೆನ್ಷನ್ ಅಲ್ಲಿ ಇದೆ ಪಾಪ, ನಿನ್ನೂ ಕರ್ಕೊಂಡ್ಬಂದು ನನ್ನ ಆಸೆಗಿಲ್ ತಗೊಳಕದ್ನಲ್ಲೇ ಅಂತ ಅವ್ರು ಹೇಳ್ತಾವ್ರೆ. ಅದಕ್ಕೆ ನಮ್ಮ ಹೀರೋಯಿನ್ ಲೇ ಬಿಡೆ ಪರವಾಗಿಲ್ಲ, ನೀನೇನು ಬೇಕು ಅಂತ ನಾ ಮಾಡ್ದೆ, ಬಟ್ ನಿಮ್ಗೆ ಸಖತ್ ಖುಷಿಯಾಗೇ ಇದ್ದೆ, ಏನಪ್ಪ ಅಂದ್ರೆ ಇಳಿದ ಹೆಂಗಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು ಓಕೆ ಅಂತ ನಮ್ಮ ಹೀರೋಯಿನ್ ಈ ಕಡೆ ಹೇಳ್ತಾವ್ರೆ. ಹಂಗೆ ಬೆಳಗ್ಗೆ ಆಯ್ತು. ಮುಂಜಾನೆ ಸೂರ್ಯ ನೋಡಕ್ಕೆ ಸೂಪರ್ ಆಗವನೆ. ನಮ್ಮ ಹೀರೋಯಿನ್ ಫ್ರೆಂಡ್ನು ಲೇ ಇಲ್ಲೇ ಕುತ್ಕೊಂಡ್ರೆ ಏನೂ ಆಗಲ್ಲ, ಬ್ಯಾಗು ಬೇರೆ ಕೆಳಗಡೆ ಬಿದ್ದೋಗೈತೆ, ಅದ್ರಲ್ಲಿ ಏನಾರ ಫೋನ್ಗಿನ್ ಇರ್ಬೋದು, ಏನಾನ ಹೆಲ್ಪ್ ಆಗುತ್ತೆ ಕಣೆ ಅಂತೇಳಿ ಸೊಂಟಕ್ಕೆ ಒಂದು ಹಗ್ಗ ಕಟ್ಕೊಂಡು ಹಂಗೆ ಕೆಳಗಡೆ ಇಳಿತಾರೆ. ಇಳಿಬೇಕಾದ್ರೆ ಸ್ವಲ್ಪ ಮಿಸ್ ಆಗುತ್ತೆ ಅಲ್ಲಿ. ಹಂಗೆ ಮಾಡಿ ನೀಟಾಗಿ ಆಂಟಿನ ಬಾಕ್ಸ್ ತರ ಬರ್ತಾರೆ ಛತ್ರಿ, ಅದ್ರ ಮೇಲೆ ಢಮ್ ಅಂತ ಬೀಳ್ತಾರೆ. ಆ ಬ್ಯಾಗು ಎತ್ತಿ ಹಗ್ಗದಲ್ಲಿ ಕಟ್ ಕೊಡ್ತಾರೆ. ನಮ್ಮ ಹೀರೋಯಿನ್ ಮೇಲ್ಗಡೆ ಎಳಿತಾವ್ರೆ. ಹಂಗೆ ಮಾಡಿ ಆ ಹುಡುಗಿನ ಮೇಲ್ಗಡೆ ಎಳೆದ್ರು. ಪಾಪ ಹುಡುಗಿ ಕೈಯೆಲ್ಲ ಒಂಥರ ತರ್ಚ್ಕೊಂಡೈತೆ. ಓಕೆ ನಿನಗೇನು ಆಗಿಲ್ಲ ತಾನೇನೆ? ಇಲ್ಲ ಬಿಡಿ ನನಗೇನು ಆಗಿಲ್ಲ ಅಂತ ಅವ್ರ ಫ್ರೆಂಡ್ನು ಹೇಳ್ತಾರೆ. ಹೆಂಗೋ ಕೈಯಲ್ಲಿ ಬ್ಯಾಗ್ ಬಂತಲ್ಲ, ಆ ಬ್ಯಾಗ್ ಅಲ್ದ ಡ್ರೋನ್ ಇದೆಯಲ್ಲ
ಒಂದ್ ಪೇಪರ್ ಅಲ್ಲಿ ಹೆಲ್ಪ್ ಅಂತ ಬರ್ದಿ ಆ ಡ್ರೋನ್ ನ ಆರಿಸ್ತಾರೆ. ಇವರು ದುರದೃಷ್ಟ ಅನ್ಕೋತೀನಿ, ನೋಡಿದ್ರೆ ಆ ಡ್ರೋನ್ ಅಲ್ಲಿ ಬ್ಯಾಟ್ರಿ ಲೋ ಆಗೋಯ್ತು. ಅದು ಎಲ್ಲಿ ಬಿತ್ತೋ ಗೊತ್ತಿಲ್ಲ. ನೈಟ್ ಹಂಗೆ ಇಬ್ರು ಮಲ್ಕೊಂಡಿದ್ದಾರೆ. ಟಕ್ಕಂತ ನಮ್ಮ ಹೀರೋಯಿನ್ ಎದ್ ನೋಡಿದ್ರೆ ಒಬ್ಬರೇ ಇದ್ದಾರೆ, ಪಕ್ಕದಲ್ಲಿ ಅವ್ರ ಫ್ರೆಂಡೇ ಇಲ್ಲ. ಲೇ ಎಲ್ಲೇ ಹೋದೆ ಅಂತ ಹುಡುಕ್ತಾವ್ರೆ, ನೋಡಿದ್ರೆ ಪಕ್ಕದಲ್ಲೇ ಮಲಗವ್ರೆ. ಯಾಕೆ ಏನಾಯ್ತು ನಿನಗೆ ಅಂತ. ಓಕೆ ಇದೆಯಲ್ಲ, ಸಡನ್ ಆಗಿ ನೀನು ಇಲ್ದಿರಂಗ ಆಯ್ತು ಕಣೆ, ಅದಕ್ಕೇನೆ ತುಂಬಾ ಭಯ ಆಗ್ಬಿಟ್ನಮ್ಮ, ಜೊತೆಲೇ ಇರೇ ಪ್ಲೀಸ್ ಅಂತ ಹೇಳ್ಕೊಂಡು ಇಬ್ರು ಹಂಗೆ ಮಲ್ಕೊಂತಾರೆ. ಹಂಗೆ ಬೆಳಗ್ಗೆ ಆಯ್ತು. ಆ ಟವರ್ ಮೇಲೆ ಒಂದು ಆಂಟಿನಾ ಇದೆ ಗೊತ್ತಾ, ಆ ಆಂಟಿನಾಗೆ ನಮ್ ಫೋನ್ ಲಿಂಕ್ ಮಾಡಿದ್ರೆ ಮೇ ಬಿ ನೆಟ್ವರ್ಕ್ ಸಿಗ್ಬೋದು ಕಣೆ ಅಂತ ಅವ್ರ ಫ್ರೆಂಡ್ ಹೇಳ್ತಾರೆ. ಓಕೆ ಅಲ್ಲಿ ಹತ್ತದ್ಯಾರೆ, ನೀನೇ ಹತ್ಬೇಕು ಕಣೆ, ನನ್ನ ಕೈಲಿ ಹತ್ತಕ್ಕಾಗಲ್ಲ, ನನ್ನ ಕೈ ಕಾಲ ನೋಡ್ದಲ್ಲ, ನಾನು ಹೆಂಗೆ ಹತ್ಲಿ, ಲೇ ನಿನ್ ಕೈಲಿ ಹಾಗೆ ಆಗುತ್ತೆ ಅತ್ತೆ ಅಂತೇಳಿ ಸ್ವಲ್ಪ ಅವ್ರ ಫ್ರೆಂಡ್ಗೆ ಪವರ್ ಕೊಡ್ತಾರೆ. ಸರಿ ಅಂತೇಳಿ ಆ ಹುಡುಗಿನ ಹಂಗೆ ಹತ್ತಾ ಇದೆ ಮೇಲ್ಗಡೆ. ಆ ಸಿಗ್ನಲ್ ಲೈಟ್ ಗಂಟ ಹೊಂಟೋಯ್ತದು. ಅಲ್ಲಿ ಇಕ್ಕತ್ತೆ, ಲೈಟ್ ಆಗಿ ಸಿಗ್ನಲ್ ಬರುತ್ತೆ, ಬಟ್ ಕಾಲು ಸ್ಲಿಪ್ ಆಗಿ ತಿರ್ಗಾ ಹಂಗೆ ಕೆಳಗಡೆ ಬಂದ್ರವ್ರು. ಬಂದಿದ್ದು ಸ್ಪೀಡ್ ಅಲ್ಲಿ ಪಾಪ ಮಂಡಿನೂ ಸ್ವಲ್ಪ ತರ್ಚ್ಕೊಂಡೈತೆ. ಹಂಗೆ ಇಬ್ರು ಯೋಚನೆ ಮಾಡ್ಕೊಂಡು ಕುಂತವ್ರೆ, ಲೇ ಏನೇ ಮಾಡೋದು ಅಂತ. ನಮ್ಮ ಹೀರೋಯಿನ್ ಪಾಪ ಅವಳು ಬಾಯ್ ಫ್ರೆಂಡ್ ಫೋಟೋ ಅಲ್ಲ ಪಾಪ ನೋಡ್ಕೊಂಡು ಕುಂತವಳೆ. ತಿರ್ಗಾ ಆ ಬ್ಯಾಗ್ ಅಲ್ಲಿ ಇನ್ನೊಂದು ಬ್ಯಾಟ್ರಿ ಇರುತ್ತೆ ಡ್ರೋನ್ದು, ಅದಕ್ಕೆ ಹಾಕ್ಬಿಟ್ಟು ಸೀದಾ ಹಂಗೆ ಬಿಡ್ತಾರೆ. ಅದು ಸೀದಾ ಒಂದು ಹೋಟ್ಲ್ ಕಡೆ ಹೋಗ್ತಾ ಇದೆ. ಇನ್ನ ಹೋಟ್ಲ್ ಒಳಗಡೆ ಹೋಗ್ಬಿಟ್ರೆ ಅಲ್ಲಿ ಯಾರ ಬರ್ತಾರಲ್ವಾ, ಹಂಗ್ ಹೋಯ್ತು ನೋಡಿ, ಢಮಾರ್ ಅಂತ ಒಂದು ಲಾರಿ ಬಂದು ಆ ಡ್ರೋನ್ ನಾನೇ ಹೊಡೆದು ಬಿಸಾಕ್ಬಿಡದ. ಆ ಡ್ರೋನ್ ಹಂಗೆ ರಿಪೇರಿ ಆಗಿ ಫುಟ್ಬಾತ್ ಅಲ್ಲಿ ಬಿದ್ದೈತಿ ಇವಾಗ. ತಿರ್ಗಾ ಈ ಕಡೆ ಹಂಗೆ ಆ ಫ್ರೆಂಡ್ಸ್ ಇಬ್ಬರನ್ನ ತೋರಿಸ್ತಾರೆ. ಅದ್ರಲ್ಲಿ ಅವ್ರ ಫ್ರೆಂಡ್ಸ್ ಹೇಳ್ತಾವ್ರೆ, ಯಾಕಂದ್ರೆ ಇವಾಗ ಅವ್ರ ಫ್ರೆಂಡ್ಸ್ ಕರಲ್ಲಿ 2 ಶೂ ಇದೆ. ಯಾಕಂದ್ರೆ ಅವಾಗಲೇ ಜನರು ಬಂದಾಗ ಶೂ ಎಲ್ಲ ಬಿಸಾಕ್ಬಿಟ್ರಲ್ಲ, ಗ್ಯಾಪ್ ಇದೆಯಾ. ಇವಾಗ ಅವ್ರ ಫ್ರೆಂಡ್ ಒಂದು ಕರಾಬ್ ಟುಸ್ಟ್ ಕೊಡ್ತಾರೆ, ಲೇ ನಾನು ಹೋಗೋ ಟೈಮ್ ಬಂತು ಕಣೆ, ನಿನ್ಗೊಂದು ವಿಷಯ ಇಲ್ಲ, ನಾನು ಅವಾಗ್ಲೇ ಬ್ಯಾಗ್ ಎತ್ಕೊಳಕ್ ಇಳಿದ್ನಲ್ಲ, ನಾನು ಅವಾಗ್ಲೇ ಸತ್ತೋಗ್ಬಿಟ್ಟೆ ಕಣೆ, ಅಲ್ಲಿ ನೋಡು ನನ್ನ ಬಾಡಿ ಬಿದ್ದೈತೆ ಅಂತ ಹೇಳ್ತಾಳೆ. ನಮ್ಮ ಹೀರೋಯಿನ್ ಬಗ್ನೋಗ್ಬಿಟ್ಟು ಗೊಳು ಅಂತ ಹತ್ಕೊಂತಾಳ. ಆಕ್ಚುಲಿ ಅವಳು ಅವಾಗ್ಲೇ ಬ್ಯಾಗ್ ಎತ್ಕೊಳಕ್ ಹೋಗ್ಬೇಕಾರನೆ ಸತ್ತೋದ್ಲು. ಇಷ್ಟೊತ್ತು ಗಂಟ ನಮ್ಮ ಹೀರೋಯಿನ್ ಕಲ್ಪನೆ ಆ ಹುಡುಗಿ ಇದೇ ಇಲ್ಲಿ ಅಂತ. ಅಲ್ಲಿ ನೋಡಿ ಕೆಳಗಡೆ ಆ ಹುಡುಗಿ ಬಾಡಿನ ಒಂದು ಗರುಡ ತಿನ್ನುತ್ತಾ ಇದೆ. ಅದನ್ನ ನೋಡಿ ಪಾಪ ಎಷ್ಟು ದುಃಖ ಆಗುತ್ತೆ ಹೇಳಿ. ಫ್ರೆಂಡ್ ಜೊತೆ ಬಂದ್ಲು, ಇವಾಗ ಫ್ರೆಂಡೂ ಇಲ್ಲ, ಪಾಪ ಒಬ್ಬರೇ ಇದ್ದಾರೆ. ಇವಾಗ ಏನ್ ಮಾಡ್ತಾರ ಅವರು. ಹಂಗೆ ಈ ಕಡೆ ಅವ್ರ ಅಪ್ಪನ್ ತೋರಿಸಿದ್ರು. ಎಲ್ಲೋದ್ಲಿ ಇವಳು, ಅಡ್ರೆಸ್ಗೆ ಇಲ್ವಲ್ಲ, ದೇವ್ರೇ ನನ್ನ ಮಗಳೆಲ್ಲಪ್ಪ ಓದ್ಲು ಅಂತ ಕಾರಲ್ಲಿ ಹಂಗೆ ಯೋಚನೆ ಮಾಡ್ಕೊಂಡು ಕುಂತವ್ರೆ. ಈ ಕಡೆ ಹಂಗೆ ಮಗಳನ್ನ ತೋರಿಸ್ತಾರೆ. ಪಾಪ ವಿಡಿಯೋ ನೋಡ್ಕೊಂಡು ಹಂಗೆ ಮಲ್ಗವ್ರೆ. ಪಕ್ಕದಲ್ಲಿ ಒಂದು ಗರುಡ ಬಂತು. ಆ ಗರುಡ ಬಂತಲ್ಲ, ಇವ್ರ ತೊಡೆ ಅವಾಗ್ಲೇ ಟವರ್ ಹತ್ತಬೇಕಾದ್ರೆ ಏಟಾಯ್ತಲ್ಲ, ಅದನ್ನ ಹಾಕೊಂಡು ಕಚ್ಚುತ್ತಾ ಬಿದ್ದೈತೆ. ಇವ್ರು ಹಂಗೆ ಡೆಡ್ ಬಾಡಿ ತರನೇ ಬಿದ್ದವ್ರೆ. ಸಡನ್ ಆಗಿ ಆ ಗರುಡನ ಹಿಡ್ಕೊಂಡು ಹಂಗೆ ಕತ್ತಿ ಇಸುಕ್ತಾವ್ರೆ. ಯಾಕಪ್ಪ ಅಂದ್ರೆ ಇವ್ರು ಊಟ ಮಾಡಿ ಎಷ್ಟು ದಿನ ಆಯ್ತು ಹೇಳಿ, ಊಟ ಬೇಕಲ್ಲ ಇವ್ರಿಗೆ. ಆ ಗರುಡನ ಕೊಂದು ಇವರು ಊಟ ಮಾಡ್ತಾರೆ. ತಿರ್ಗಾ ಹಂಗೆ ಬೆಳಗ್ಗೆ ಆಯ್ತು. ಓಕೆ ಇಲ್ಲೇ ಕುತ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ, ಹೆಂಗು ಇಲ್ಲಿದ್ರೆ ಸಾವೇ ಅಲ್ವಾ ಅವ್ರಿಗೂನು. ಅದು ಗೊತ್ತಾಗಿ ತಿರ್ಗಾ ಸೊಂಟಕ್ಕೆ ಹಗ್ಗ ಕಟ್ಕೊಂಡು ನೀಟಾಗಿ ಆ ಛತ್ರಿ ಮೇಲೆ ಬಂದು ಬೀಳ್ತಾರೆ. ಹಂಗಾರೆ ಫ್ರೆಂಡು ಸತ್ತು ಬಿದ್ದವರಲ್ಲ ಅಲ್ಲಿ. ಹಂಗೆ ಅವ್ರ ಫ್ರೆಂಡ್ ನ ನೋಡ್ತಾ ಅವ್ರೆ. ಪಾಪ ಅವ್ರ ಫ್ರೆಂಡ್ ಕಾಲಲ್ಲಿ ಒಂದು ಫೋನ್ ಇರುತ್ತೆ, ಅದೇ ಆ ಶೂ ಒಳಗಡೆ ಅಲ್ಲಿಂದ ಬಿಸಾಕಿರ್ತಾರಲ್ಲ, ಅದು ಕೆಳಗಡೆ ಹೋಗಿರಲ್ಲ. ಆ ಶೂ ನೆತ್ತಿ ಹಂಗೆ ಕೆಳಗಡೆ ಹಾಕ್ತಾರೆ. ಅಲ್ಲಿ ಸ್ಕ್ರೀನ್ ಹಂಗೆ ಬ್ಲಾಂಕ್ ಆಯ್ತು. ಈ ಕಡೆ ಅಪ್ಪನ್ ತೋರಿಸ್ತಾವ್ರೆ, ಒಂದು ಮರುಭೂಮಿ ಕಡೆ ಹಂಗೆ ಆ ಟವರ್ ಕಡೆನೆ ಬರ್ತಾವ್ರೆ. ಅಲ್ಲಿ ನೋಡಿದ್ರೆ ವಯ ಅಂತ ಫುಲ್ಲು ಪೊಲೀಸ್ ಅವರು ಗಾಡಿ ಸೌಂಡ್. ಇದೇನಪ್ಪ ಇದು ಅಂತ ಹೋಗಿ ನೋಡಿದ್ರೆ ಅವ್ರ ಮಗಳು ಅಪ್ಪ ಸಾರಿ ಅಪ್ಪ, ಇನ್ಮೇಲೆ ನಿನ್ ಮಾತು ಕೇಳ್ತೀನಪ್ಪ ಅಂತೇಳಿ ಕಣ್ಣಲ್ಲಿ ನೀರ್ ಹಾಕೊಂಡು ಗೊಳು ಅಂತ ಅಳ್ತಾವ್ರೆ. ಯಾಕಂದ್ರೆ ಅವ್ರು ಹೋಗಿ 2-3 ದಿನ ಆಯ್ತಲ್ಲ ಟವರ್ ಮೇಲೆ. ಒಬ್ಬರೇ ಇದ್ದಿ ಅವ್ರ ಮನಸ್ಸು ಅವ್ರ ಮೈಂಡು ಹೆಂಗಾಗಿರುತ್ತೆ ಹೇಳಿ. ಸೀದಾ ಅಪ್ಪನೋ ಏನಾಗಿಲ್ಲ ಬಿಡ್ಮಗಳೇ ನಾನು ನೋಡ್ಕೋತೀನಿ ಬಾ ಅಂತೇಳಿ ಸೀದಂಗೆ ಕರ್ಕೊಂಡ್ಬರ್ತಾರೆ. ಅವ್ರ ಫ್ರೆಂಡ್ ಆ ಕಡೆ ಪೊಲೀಸ್ ಅವರು ಎತ್ಕೊಂಡು ಹೋಯ್ತಾರೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹಿಂಗಿತ್ತು ಮೂವಿ, ತುಂಬಾ ಶಾರ್ಟ್ ಆಗಿ ಹೇಳಿದ್ದೀನಿ, ಅದಕ್ಕಾಗಿ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವಿಯಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.